ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತಿನ ವಿಡಿಯೋನಲ್ಲಿ ಭಿಂಡಿ ಫ್ರೈ ಅಥವಾ ಬೆಂಡೆಕಾಯಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಈ ಚಳಿಗಾಲದಲ್ಲಿ ಖುಷಿಯಾಗಿ ಸುಲಭವಾಗಿ ತಿನ್ನೋ ಅಂಥ ತಿಂಡಿ ಇದು. ಮತ್ತು ದಿಶಾ ಸ್ನ್ಯಾಕ್ ಬಾಕ್ಸ್ ವರ್ಷನ್ಸ್ ನಾನು ಶುರು ಮಾಡಿದೆ. ದಿಶಾಸ್ ಡಬ್ಬಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ತಿದ್ದೀನಿ. ಇನ್ನೂ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಅಲ್ಲಿ ಚೆಕ್ ಮಾಡಿ. ಸೊ ಬಹಳಷ್ಟು ಸ್ನ್ಯಾಕ್ ಬಾಕ್ಸ್ ಐಡಿಯಾ ಶೇರ್ ಮಾಡಿದ್ದೀನಿ ಅಲ್ಲಿ ಒಂದು ದಿನ ನಾನು ದಿಶಾಗೆ ಅವಳೊಂದು ಸ್ವಲ್ಪ ಫಝಿ ಈಟರ್ ಅಲ್ಲ, ಸ್ವಲ್ಪ ಸೆಲೆಕ್ಟಿವ್ ಆಗಿಬಿಟ್ಟಿದ್ದಾಳೆ. ಬೆಳೀತಾ ಮಕ್ಕಳು ಹಾಗೆ ಅಲ್ವಾ. ಸೊ ಇದೊಂದಿನ ಡಬ್ಬಿಗೆ ಹಾಕಿ ಕಳಿಸಿದ್ದೆ, ಇಷ್ಟಪಟ್ಟಳು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಬಿಸಿ ತಿಂದರೆ ಖಂಡಿತ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ, ಕ್ರಿಸ್ಪಿಯಾಗಿ. ಬಟ್ ಡಬ್ಬಕ್ಕೆ ಕೂಡ ಹಾಕ್ಬೋದು. ಮತ್ತು ಬೆಂಡೆಕಾಯಿ ಮಕ್ಕಳು ಆದಷ್ಟು ತಿನ್ನೋದಿಲ್ಲ, ಲೋಳೆ ಥರ ಇರುತ್ತೆ ಅಲ್ವಾ. ಹಾಗಾಗಿ ಈ ಥರ ಮಾಡಿ ಕೊಡಿ ಅವ್ರಿಗೆ. ಬೆಂಡೆಕಾಯಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಮಕ್ಕಳನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಮತ್ತು ಆಸ್ತಮಾ ಇರೋ ಮಕ್ಕಳಿಗೆ ಇದು ಕೊಟ್ಟರೆ ಬಹಳ ಒಳ್ಳೆಯದು. ಮತ್ತು ಏನಪ್ಪ, ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಕೂಡ ಹೆಚ್ಚಿಗೆ ಇದೆ. ಬೆಂಡೆಕಾಯಿ ನಾವೆಲ್ಲ ಪಲ್ಯ ಮಾಡ್ಕೊಂಡು ತಿಂತೀವಿ, ಬಟ್ ಮಕ್ಕಳು ಸ್ವಲ್ಪ ಅಡ್ಡಿ ಮಾಡ್ತಾರೆ ತಿನ್ನೋದಕ್ಕೆ. ಹಾಗಾಗಿ ಈ ಥರ ಮಾಡಿಕೊಡಿ. ಮತ್ತು ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಒಂದು ವಿಡಿಯೋ ನೆಕ್ಸ್ಟ್ ನೀವು ನೋಡ್ತೀರಿ. ಎಲ್ಲದಕ್ಕೂ ಮೊದಲು ತೊಳೆದಿಟ್ಕೊಂಡಿರೋ ಬೆಂಡೆಕಾಯಿ ತೊಗೊಂಡು ತೊಟ್ಟು ಮತ್ತು ಕೆಳಗಡೆ ಒಂದು ಸ್ವಲ್ಪ ಕತ್ತರಿಸ್ಕೊಂಡ್ಬಿಡಿ. ಮತ್ತು ಅದನ್ನು 4 ಭಾಗವಾಗಿ ಸೀಳ್ಕೊಳ್ಬೇಕು. ಈ ಥರ ಉದ್ದಕ್ಕೆ ಅರ್ಧಕ್ಕೆ ಸೀಳಿ ಮತ್ತು ಅದರಲ್ಲಿ ಇನ್ನರ್ಧ ಮಾಡಿ. ಇದೇ ಥರ ಎಲ್ಲ ಬೆಂಡೆಕಾಯಿ ಪ್ರತಿಯೊಂದು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ದೊಡ್ಡ ಬಟ್ಲಿಗೆ ಹಾಕ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡೋಕ್ಕಾಗೋ ಅಂಥ ಒಂದು ದೊಡ್ಡ ಬಟ್ಲಿಗೆ ಈ ಥರ ಹಾಕಿಟ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಒಂದೊಂದಾಗಿ ಎಲ್ಲ ಹಾಕೋಣ. ಕಡಲೆ ಹಿಟ್ಟು ಹಾಕ್ತಿದ್ದೀನಿ, ಒಂದು 1/4 ಕಪ್ಪಷ್ಟು ಹಾಕ್ತಿದ್ದೀನಿ. ಅರ್ಧ kg ಇರೋದಕ್ಕೆ. ಕಮ್ಮಿ ಮಾಡ್ತಿದ್ದೀರಾ ಅಂದರೆ ನೋಡಿಕೊಂಡು ಕಡಿಮೆ ಮಾಡ್ಕೊಂಡು ಮಾಡಿ. ಖಾರದ ಪುಡಿ, ಅರಿಶಿನದ ಪುಡಿ ಮತ್ತು ಉಪ್ಪು. ಬೇಕಿದ್ರೆ ಗರಂ ಮಸಾಲ ಹಾಕ್ಬೋದು, ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಬಟ್ ಮಕ್ಕಳಿಗಲ್ವಾ, ಸ್ವಲ್ಪ ಮಸಾಲೆ ಕಮ್ಮಿನೇ ಹಾಕ್ತಿದ್ದೀನಿ. ಎಲ್ಲ ಹಾಕಿದ್ಮೇಲೆ ಕೈಯಲ್ಲಿ ಈ ಥರ ಬಟ್ಲನ್ನೇ ತೊಗೊಂಡು ಮಿಕ್ಸ್ ಮಾಡಿ. ಕೈಯಲ್ಲೇ ಒಂದೊಂದೇ ಮಿಕ್ಸ್ ಮಾಡೋಕ್ಕೆ ಹೋದರೆ ಎಲ್ಲದಕ್ಕೂ ಅಂಟ್ಕೊಳ್ಳೋದಿಲ್ಲ. ಈ ಥರ ಬಟ್ಲನ್ನೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬಿಡಿ ಅಷ್ಟೇ, ತುಂಬ ಜಾಸ್ತಿ ಬೇಡ. 15 ನಿಮಿಷ ಬಿಟ್ಟಾಗ ಒಂದೊಂದು ಈ ಥರ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಆಮೇಲೆ ಅದನ್ನು ನಿಮ್ಮ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ 15 ನಿಮಿಷ ಆದಮೇಲೆ ನೀರು ಬಿಟ್ಕೊಂಡಿರುತ್ತಲ್ಲ, ಅದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ. ಇಲ್ಲ ಒಂದಕ್ಕೊಂದು ಅಂಟ್ಕೊಂಡು ಬಿಟ್ರೆ ಕಷ್ಟ ಆಗುತ್ತೆ. ಇದು ಸ್ವಲ್ಪ ಒಂದು 10-15 ನಿಮಿಷ ಜಾಸ್ತಿ ಬಿಟ್ಬಿಟ್ಟಿದೆ ಅನಿಸುತ್ತೆ, ಒಂದು 10 ನಿಮಿಷ. ಹಾಗಾಗಿ ಈ ಥರ ಆಗಿದೆ. ಇಲ್ಲದಿದ್ರೆ ಕರೆಕ್ಟಾಗಿ ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಇರುತ್ತೆ ಅದು. ನೆಕ್ಸ್ಟ್ ಶಾಲೋ ಫ್ರೈ ಇಲ್ಲ ಡೀಪ್ ಫ್ರೈ ಮಾಡ್ಬೋದು. ನಾನು ಶಾಲೋ ಫ್ರೈಗೆ ಬಟ್ಲಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಷ್ಟೇ, ಒಂದು ಬಾರಿಗೆ ಒಂದು ಸ್ವಲ್ಪ ಹಾಕಿ ಅದನ್ನು ಬೇಯಿಸ್ಬೇಕು ಎರಡೂ ಕಡೆ. ಡೀಪ್ ಫ್ರೈ ಆದರೆ ನೀವು ಹಾಕಿ ಒಂದು 2 ನಿಮಿಷಕ್ಕೆಲ್ಲ ಕರೆದ್ಬಿಡ್ಬೋದು. ರುಚಿ ಕೂಡ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಮಾಡ್ತಿದ್ದೀರಾ ಅಂದರೆ ಡೀಪ್ ಫ್ರೈಯೇ ಮಾಡಿ, ಬಹಳ ಟೇಸ್ಟಿಯಾಗಿರುತ್ತೆ. ಶಾಲೋ ಫ್ರೈ ಸ್ವಲ್ಪ ಟೇಸ್ಟ್ ಕಮ್ಮಿ, ಬಟ್ ಸ್ಟಿಲ್ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಒಂದು ಬಾರಿಗೆ ತುಂಬ ಒಂದ್ರ ಮೇಲೆ ಒಂದು ಕುತ್ಕೊಳ್ಳೋಂಗೆ ಹಾಕಬಾರ್ದು. ಫುಲ್ಲು ಬಾಣಲಿಲಿ ಈ ಥರ ಹರಡಿರಬೇಕು. ಒಂದ್ರ ಮೇಲೆ ಒಂದು ಕುತ್ಕೊಂಡ್ರೆ ಕ್ರಿಸ್ಪಿ ಆಗೋದಿಲ್ಲ ಅದು. ನೆಕ್ಸ್ಟ್ ಮತ್ತೊಂದು ಕಡೆ ಫ್ಲಿಪ್ ಮಾಡಿ ಇನ್ನೊಂದು ಕಡೆ ಇನ್ನೊಂದು 2 ನಿಮಿಷ ಇದನ್ನು ಫ್ರೈ ಮಾಡಿ. ಎಣ್ಣೆ ಬೇಕಿದ್ರೆ ಇನ್ನೊಂದು ಚೂರು ಅದ್ರ ಮೇಲೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಅತಿಯಾಗಿ ಎಣ್ಣೆ ಬೇಡ. ಶಾಲೋ ಫ್ರೈ ಏನಕ್ಕೆ ಮಾಡ್ತಿರೋದು, ಹೆಚ್ಚು ಎಣ್ಣೆ ಬಳಸಬಾರ್ದು ಅಂತ. 2 ಕಡೆ ಫ್ರೈ ಮಾಡಿದ್ರೆ ಈ ಥರ ಕ್ರಂಚಿಯಾಗಿ ಆಗುತ್ತೆ, ಎಣ್ಣೆ ಎಲ್ಲ ಹೀರ್ಕೊಂಡು. ನೆಕ್ಸ್ಟ್ ಒಂದು ಬಟ್ಲಿಗೆ ಹಾಕಿ ಬಿಸಿ ಸರ್ವ್ ಮಾಡಿ. ಸ್ನ್ಯಾಕ್ ಬಾಕ್ಸ್ ಆದರೆ ತಣ್ಣಗೆ ಮಾಡಿ ಹಾಕಿ. ಎಳೆ ಮಕ್ಕಳಿಗೂ ಕೂಡ, ಈಗ 1 ವರ್ಷ ಆಗಿದ್ದ ಮಕ್ಕಳು ಅವರೇ ತಿಂತಾ ಇದ್ದಾರೆ ಅಂದರೆ ಉಪ್ಪು ಖಾರ ಕಮ್ಮಿ ಹಾಕಿ ಅವ್ರಿಗೆ ಕೊಡ್ಬೋದು. ಅವರು ಕೂಡ ಇಷ್ಟಪಟ್ಟು ಇದನ್ನು ತಿಂತಾರೆ. ಮತ್ತು ಇನ್ನು ಸ್ನ್ಯಾಕ್ ಬಾಕ್ಸ್ ಐಡಿಯಾಸ್ ಎಲ್ಲ ನಮ್ಮ ಚಾನಲ್ನಲ್ಲಿ ಇದೆ, ಚೆಕ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಸ್ನ್ಯಾಕ್ ಬಾಕ್ಸ್ ಐಡಿಯಾಸ್ ನಾನು ಶೇರ್ ಮಾಡ್ತಿರ್ತೀನಿ. ಮತ್ತು ಪೂರ್ತಿ ಒಂದು ವಾರಕ್ಕೆ ನಾನು ಏನೇನು ಕೊಟ್ಟೆ ಅದನ್ನು ಒಂದು ವಿಡಿಯೋ ಮಾಡಿ ಕಂಪೈಲ್ ಮಾಡಿ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಏನಾದರೂ ಇಷ್ಟ ಇದ್ದರೆ, ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಅಲ್ಲ, ಇಲ್ಲೂ ಹಾಕಿ ಶೇರ್ ಮಾಡಿ ನಿಮ್ಮೊಟ್ಟಿಗೆ ಕೂಡ ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲೂ ಕೂಡ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗುವ. ನಮಸ್ಕಾರ. ಬಾಯ್.